ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಸಜ್ಜಾಗ್ತಿರೋ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಶಾಸಕರ ವಿದೇಶಿ ಪ್ರವಾಸ ವರ್ಸಸ್ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ಹೈಕಮಾಂಡ್ ವಾರ್ನಿಂಗ್ ನಡುವೆಯೋ ಬಣ ಪಾಲಿಟಿಕ್ಸ್ ಜೋರಾಗಿದೆ. ಹಾಗಾದ್ರೆ ಫಾರಿನ್ಗೆ ಹೋಗ್ತಾ ಇರೋರು ಯಾರು, ರೆಸಾರ್ಟ್ ಶಿಫ್ಟ್ ಆಗೋರು ಯಾರು, ಬನ್ನಿ ನೋಡೋಣ. ಕಾಂಗ್ರೆಸ್ನಲ್ಲಿ ಫಾರಿನ್ ಟೂರ್ ವರ್ಸಸ್ ರೆಸಾರ್ಟ್ ಪಾಲಿಟಿಕ್ಸ್. ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು, ಎಂಎಲ್ಎಗಳ ಪ್ರವಾಸ. ರಾಜ್ಯ ಕಾಂಗ್ರೆಸ್ ಕುರ್ಚಿ ಕದನ ಮತ್ತೊಂದು ಹಂತಕ್ಕೆ ತಲುಪಿದೆ. ಇಷ್ಟು ದಿನ ಬೆಂಬಲಿಗರ ಪರ ವಿರೋಧದ ಸ್ಟೇಟ್ಮೆಂಟ್ಗಳು ರಾಜಕೀಯ ಚರ್ಚೆಗೆ ಕಾರಣವಾಗ್ತಿತ್ತು. ಈಗ ಶಾಸಕರ ಪ್ರವಾಸದ ಪಾಲಿಟಿಕ್ಸ್ ಸಂಚಲನಕ್ಕೆ ಕಾರಣವಾಗಿದೆ. ಸಿದ್ದರಾಮಯ್ಯ ಆಪ್ತ ಶಾಸಕರು ಫಾರಿನ್ ಟ್ರಿಪ್ಗೆ ಸಜ್ಜಾಗಿದ್ರೆ, ಇತ್ತ ಡಿಕೆ ಶಿವಕುಮಾರ್ ಬೆಂಬಲಿಗರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ ಎನ್ನಲಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ಬಣದಲ್ಲಿನ ಸುಮಾರು 30ಕ್ಕೂ ಹೆಚ್ಚು ಶಾಸಕರು ವಿದೇಶ ಪ್ರವಾಸ ಕೈಗೊಳ್ಳುವುದಕ್ಕೆ ಸಜ್ಜಾಗಿದ್ದಾರೆ. ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ 30ಕ್ಕೂ ಹೆಚ್ಚು ಶಾಸಕರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸಕ್ಕೆ ಟಿಕೆಟ್ ಬುಕ್ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಚ್ಚರಿಕೆ ಮಧ್ಯೆಯೂ ಸಿದ್ದು ಆಪ್ತರು ಅಧ್ಯಯನ ಪ್ರವಾಸ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದೆ. ಆದರೆ ಕುಟುಂಬ ಸಮೇತವಾಗಿ ಪ್ರವಾಸ ಯಾಕೆ ಮಾಡಬಾರದು ಅಂತ ಕಾಂಗ್ರೆಸ್ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಏನು ಸ್ಟಡಿ ಟೂರ್ ಹೋಗ್ತಾ ಇದ್ದೀನಿ, ಏನು ಉದ್ದೇಶ ಏನಿರ್ತದೆ? ಇಲ್ಲಿ ನಾವು ಸ್ವಂತ ಖರ್ಚನೆ ದ್ವೇಷನೊಳಗೆ ಉದ್ದೇಶ ಏನಂತ ಕೇಳಿದ್ರೆ ಏನು ಹೇಳಿ? ಹೌದು, ಸ್ವಂತ ಖರ್ಚನೆ ಹೋಲತ್ತಿ. ಏನು ಗೌರ್ಮೆಂಟ್ ಪಗಾರ ಇಲ್ಲ, ಏನಿಲ್ಲ, ಇದ್ರ ಏನಿಲ್ಲ. ಅಷ್ಟು ಅಂದ್ರೆ ಎಷ್ಟು ಮಂದಿ 225 ಮಂದಿ ಹೋಗ್ತಿಲ್ಲ, 8-10-15 ಮಂದಿ ಹೋಗ್ಬೋದು ಅಷ್ಟೇ. ಅಷ್ಟು ಹೋಗ್ತಾರ. ಯಾರ್ಯಾರು ನಮ್ಮ ಸಮಾನ ಮನಸ್ಕರ ಹೋಗ್ತಿರ್ತಾರ ಅಲ್ಲಿ. ಸ್ವಾಭಾವಿಕವಾಗಿ ಯಾರಿಗೆ ಒತ್ತಾಯ ಮಾಡಿ ಬಾಂತಿ ಹಡಿಕಿಡ್ದು ಕರ್ಕೊಂಡು ಹೋಗ್ಲತ್ತಾರ, ಏನಿಲ್ಲ, ಏನು ಚರ್ಚೆನೇ ಇಲ್ಲ ನಮ್ಮಲ್ಲಿ. ನಮ್ಮಲ್ಲಿ ಏನು ಹೇಳ್ಯಾರ ಸಿದ್ದರಾಮಯ್ಯ ಅವರು, ಶಿವಕುಮಾರ್ ಅವರು, ಹೈಕಮಾಂಡ್ ಏನು ನಿರ್ಧಾರ ತಗೋತಾರೆ ಬದ್ಧ ಅಂತಾರೆ. ಆಯ್ತು, ಇದೇ ಚರ್ಚೆ. ಅಧ್ಯಯನ ಹೆಸರಿನಲ್ಲಿ ಶಾಸಕರು ಸ್ವಂತ ದುಡ್ಡಿನಲ್ಲಿ ಪ್ರವಾಸದ ಹೆಸರಿನಲ್ಲಿ ವಿದೇಶಕ್ಕೆ ತೆರಳುತ್ತಾ ಇರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಸಿದ್ದರಾಮಯ್ಯ ಟೀಮ್ ಫಾರಿನ್ ಟೂರ್ಗೆ ಪ್ಲಾನ್ ಮಾಡಿದ ಬೆನ್ನಲ್ಲೇ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತ ಶಾಸಕರು ರೆಸಾರ್ಟ್ ರಾಜಕೀಯಕ್ಕೆ ಮುಂದಾಗಿದ್ದಾರೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ಚರ್ಚಿಸಲು ಡಿಕೆಶಿ ಆಪ್ತರು ರೆಸಾರ್ಟ್ ಬುಕ್ ಮಾಡಿದ್ದಾರೆ ಅಂತ ವಿರೋಧ ಪಕ್ಷದವರು ಹೇಳುತ್ತಿದ್ದಾರೆ. ಆದರೆ ಇವತ್ತು ಅವರ ಒಳ ಜಗಳವನ್ನ ಅವರ ಬಗೆಹರಿಸ್ಕೊಟ್ಬಿಟ್ಟು ರಾಜ್ಯದ ಸಮಸ್ಯೆಗಳನ್ನ ನಿವಾರಣೆ ಮಾಡೋದು ಬಿಟ್ಟು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಚಾಳ. ಹೀಗಾಗಿ ಇವತ್ತು ಇನ್ನ ಕೆಲವೊಂದು ಜನ ಶಾಸಕರು ಹೋಗ್ತಾ ಇದ್ದಾರೆ. ಈಗ ನನಗೆ ಮಾಹಿತಿ ಇದ್ದ ಪ್ರಕಾರ, ನಾನು ಮೊನ್ನೆ ನಮ್ಮ ಸಂಘಟನೆ ದೃಷ್ಟಿಯಿಂದ ಗೋವಾ ಅಲ್ಲಿ ನಮ್ಮ ಪಕ್ಷದ ಪ್ರಮುಖರ ಜೊತೆ ಮಾತಾಡಿದಾಗ ಗೋವಾದಲ್ಲಿ ಸುಮಾರು 40 ರೂಮ್ಗಳು ಬುಕ್ ಮಾಡಿದ್ದಾರೆ. ಇನ್ನು ಗೋವಾಕ್ಕೆ 28 ಜನ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ವಿಚಾರ ರಾಜಕಾರಣ ಪ್ರಾರಂಭ ಆಗ್ತಿಲ್ಲ. ಹೀಗಾಗಿ ಇನ್ನು ವಿಧಾನಸೌಧ ಆಡಳಿತ ವಿಧಾನಸೌಧದಿಂದ ನಡೀಬೋದು, ಒಂದು ಗೋವಾದಿಂದ ನಡೀಬೋದು, ಒಂದು ವಿದೇಶದಿಂದ ನಡೀಬೋದು. ಇನ್ನೇನಿದ್ರು ವಿದೇಶಕ್ಕನ್ನ ನಾವೆಲ್ಲ ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲೇ ಮಾಹಿತಿ ಕೊಟ್ಟು ಅಲ್ಲಿಂದಲೇ ಎಲ್ಲ ಮಾಹಿತಿ ತಗೊಂಡು ಅಲ್ಲಿಂದ ಆಡಳಿತ ನಡೆಯುವಂಥದ್ದು ಕಾಂಗ್ರೆಸ್ ಪರಿಸ್ಥಿತಿ ಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಚರ್ಚೆ ಮಾಡಿ ಬಂದಿದ್ದಾರೆ. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಟೀಮ್ ವಿದೇಶಕ್ಕೆ ಹಾರಲು ರೆಡಿಯಾಗಿರೋದು ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯಕ್ಕೆ ಕಾರಣವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.